ಹಲೋ ಎಲ್ರಿಗೂ ನಮಸ್ಕಾರ. ಮೋಸ್ಟ್ ಅವೇಟೆಡ್ ಇಂಡಿಯಾ ಸ್ಕ್ವಾಡ್ ಫಾರ್ T20 ವರ್ಲ್ಡ್ ಕಪ್ 2024 ಇವತ್ತು ಅನೌನ್ಸ್ ಮಾಡಲಾಗಿದೆ. ಯಾರ್ಯಾರು ಈ ಸ್ಕ್ವಾಡ್ನಲ್ಲಿ ಸ್ಥಾನ ಗಿಟ್ಸ್ಕೊಂಡಿದ್ದಾರೆ, ಹಾಗೆಯೇ ಯಾವ್ಯಾವ ಶಾಕಿಂಗ್ ಡಿಸಿಷನ್ಗಳು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಂಡಿಯಾ ಸ್ಕ್ವಾಡ್ ಫಾರ್ 2024 ವರ್ಲ್ಡ್ ಕಪ್ ಯುನೈಟೆಡ್ ಸ್ಟೇಟ್ಸ್ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯಲಿದೆ. ಇದಕ್ಕಾಗಿ ಸ್ಕ್ವಾಡ್ ಈ ರೀತಿಯಾಗಿ ಸೆಲೆಕ್ಟ್ ಮಾಡಲಾಗಿದೆ. ರೋಹಿತ್ ಶರ್ಮಾ ಕ್ಯಾಪ್ಟನ್, ವಿರಾಟ್ ಕೊಹ್ಲಿ, ಯಶಸ್ವಿ ಜೈಸ್ವಾಲ್, ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್, ಹಾಗೆಯೇ ಸಂಜು ಸ್ಯಾಮ್ಸನ್ ಅವ್ರನ್ನ ತಗೊಂಡಿದ್ದಾರೆ ಸೆಕೆಂಡ್ ವಿಕೆಟ್ ಕೀಪರ್ ಆಗಿ. ನಂತರ ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಆಲ್ರೌಂಡರ್ ಶಿವಮ್ ದುಬೆಗೂ ಕೂಡ ಚಾನ್ಸ್ ಕೊಟ್ಟಿದ್ದಾರೆ. ಮತ್ತೊಬ್ಬ ಆಲ್ರೌಂಡರ್ ಆಗಿ ರವೀಂದ್ರ ಜಡೇಜಾ ಇದ್ದಾರೆ. ಹಾಗೆಯೇ ಮತ್ತೊಂದು ಆಲ್ರೌಂಡಿಂಗ್ ಆಪ್ಷನ್ ಆಗಿ ಅಕ್ಷರ್ ಪಟೇಲ್ ಅವರನ್ನು ಕೂಡ ಸೆಲೆಕ್ಟ್ ಮಾಡಲಾಗಿದೆ. ಸ್ಪಿನ್ ಡಿಯೋ ಇದ್ದಾರೆ, ಕುಲ್ದೀಪ್ ಯಾದವ್ ಮತ್ತು ಯಜುವೇಂದ್ರ ಚಹಲ್. ಇನ್ನು ಸ್ಪೀಡ್ ಬೌಲಿಂಗಲ್ಲಿ ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಅವರನ್ನು ಸೆಲೆಕ್ಟ್ ಮಾಡಲಾಗಿದೆ. ಇನ್ನು ಟ್ರಾವೆಲಿಂಗ್ ರಿಸರ್ವ್ಸ್ ಅಂತ ರಿಂಕು ಸಿಂಗ್, ಶುಭ್ಮನ್ ಗಿಲ್, ಖಲೀಲ್ ಅಹ್ಮದ್ ಮತ್ತು ಆವೇಶ್ ಖಾನ್ ಅವರನ್ನು ಇಟ್ಕೊಂಡಿದ್ದಾರೆ ರಿಸರ್ವ್ಸ್ ಆಗಿ. ಹೀಗಿದೆ ಸ್ಕ್ವಾಡು. ಈ ಸ್ಕ್ವಾಡ್ನಲ್ಲಿ KL ರಾಹುಲ್ ಅವ್ರಿಗೆ ಚಾನ್ಸ್ ಸಿಕ್ಕಿರೋದಿಲ್ಲ. ಹೌದು, KL ರಾಹುಲನ್ನು ಬಿಟ್ಟಿರ್ತಾರೆ ವರ್ಲ್ಡ್ ಕಪ್ಗೆ. ಇದು ಸ್ವಲ್ಪ ಥಿಂಕ್ ಮಾಡಬೇಕಾಗಿರೋ ಡಿಸಿಷನ್ ಅಂತಲೇ ಹೇಳಬೇಕು. ಹಾಗಾಗಿ ಈ ಡಿಸಿಷನ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಯಾವ್ಯಾವ ಟೀಮ್ನಲ್ಲಿ ಇರಬೇಕಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಬ್ಯಾಲೆನ್ಸ್ಡ್ ಟೀಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಸ್ವಲ್ಪ ಇದ್ದಾರೆ, ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು. KL ರಾಹುಲ್ದು ತಗೋಬೇಕಿತ್ತ ಇಲ್ವೋ, ಅಥವಾ ರಿಂಕು ಸಿಂಗ್ ಅವ್ರನ್ನ ಮೇನ್ ಸ್ಕ್ವಾಡಲ್ಲಿ ಹಾಕಬೇಕಿತ್ತ ಅಂತ ಒಂದು ಚರ್ಚೆ ಬರ್ಬೋದು ಅಂತ ಅನಿಸುತ್ತೆ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಕ್ವಾಡ್ನ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರ್ಯಾರು ಬರಬೇಕಿತ್ತು ಅಥವಾ ತೆಗಿಬೇಕಿತ್ತು, ಈ ಥರ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.